ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್. ಇವತ್ತಿನ ದಿನ ವಿಶೇಷವಾದ ವಿಡಿಯೋ ಏನಪ್ಪ ಅಂದರೆ ರಾಖಿ ಹಬ್ಬ ಯಾವುದಕ್ಕೆ ಬಂದಿದೆ, ಅದರ ಕಥೆ ಏನು, ರಾಖಿ ಹಬ್ಬದ ವಿಶೇಷತೆ ಏನು, ಮಹತ್ವ ಏನು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಬನ್ನಿ ಅದರ ವಿಶೇಷತೆ ಏನು, ಅದರ ಕಥೆ ಇಲ್ಲಿದೆ ನೋಡಿ. ರಕ್ಷಾಬಂಧನವು ಸಹೋದರ ಸಹೋದರಿಯರ ನಡುವಿನ ಅವಿನಾಭಾವ ಬಂಧನ ಸಂಕೇತ. ಈ ಹಬ್ಬವು ಪ್ರೀತಿ, ವಿಶ್ವಾಸ ಮತ್ತು ರಕ್ಷಣೆಯನ್ನು ಸಂಕೇತಿಸುತ್ತದೆ ಮತ್ತು ಇಂದಿಗೂ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಈ ಹಬ್ಬವು ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಎಂದು ನಿಮಗೆ ತಿಳಿದಿದೆಯೇ? ರಕ್ಷಾಬಂಧನ ಹಬ್ಬಕ್ಕೆ ಸಂಬಂಧಿಸಿದ ಇತಿಹಾಸ, ಮಹತ್ವ ಮತ್ತು ಕೆಲವು ಆಸಕ್ತಿದಾಯಕ ಕಥೆಗಳು ಹೇಳ್ತೀನಿ ಕೇಳಿ. ಪುರಾಣದ ಒಂದು ಕಥೆಯ ಪ್ರಕಾರ ಒಮ್ಮೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು. ರಾಕ್ಷಸರ ಶಕ್ತಿ ಹೆಚ್ಚುತ್ತಿತ್ತು. ಇದರಿಂದಾಗಿ ದೇವತೆಗಳು ಸೋಲಲು ಪ್ರಾರಂಭಿಸಿದರು. ದೇವರಾಜ ಇಂದ್ರನು ಭಯಭೀತನಾಗಿ ಗುರು ಬೃಹಸ್ಪತಿಯ ಬಳಿಗೆ ಹೋದನು. ನಂತರ ಇಂದ್ರಾಣಿ, ಇಂದ್ರನ ಪತ್ನಿ, ಇಂದ್ರನನ್ನು ರಕ್ಷಿಸಲು ಮಂತ್ರಗಳಿಂದ ಪವಿತ್ರಗೊಳಿಸಿದ ನಂತರ ಅವನ ಕೈಗೆ ರೇಷ್ಮೆ ದಾರವನ್ನು ಕಟ್ಟಿದಳು. ಈ ದಾರದ ಪರಿಣಾಮದಿಂದ ಇಂದ್ರನು ಯುದ್ಧದಲ್ಲಿ ರಾಕ್ಷಸರನ್ನು ಸೋಲಿಸಿ ಗೆದ್ದನು. ರಕ್ಷಾಬಂಧನ ಇಲ್ಲಿಂದ ಪ್ರಾರಂಭವಾಯಿತು ಎಂದು ನಂಬಲಾಗಿದೆ. ಅಲ್ಲಿ ಹೆಂಡತಿ ತನ್ನ ಗಂಡನನ್ನು ರಕ್ಷಿಸಲು ರಕ್ಷೆಯನ್ನು ಕಟ್ಟಿದಳು. ಇನ್ನೊಂದು ಕತೆ ಹೇಳಬೇಕಪ್ಪ ಅಂದರೆ ಸೋದರ ಸೋದರಿಯರ ಕತೆ ಹೇಳಬೇಕಂದ್ರೆ ಈ ಕತೆ ಕೇಳಿ. ಭಾಗವತ ಪುರಾಣದಲ್ಲಿ ಇನ್ನೊಂದು ಕಥೆ ಇದೆ. ವಿಷ್ಣು ವಾಮನ ಅವತಾರವನ್ನು ತೆಗೆದುಕೊಂಡು ರಾಜ ಬಲಿಯಿಂದ 3 ಹೆಜ್ಜೆ ಭೂಮಿಯನ್ನು ಕೇಳಿದನು. ರಾಜಬಲಿ ಅವನಿಗೆ 3 ಲೋಕವನ್ನು ದಾನ ಮಾಡಿದನು. ನಂತರ ವಿಷ್ಣು ಅವನನ್ನು ಪಾತಾಳ ಲೋಕದ ರಾಜನನ್ನಾಗಿ ಮಾಡಿದನು. ರಾಜಬಲಿಯ ಭಕ್ತಿಯಿಂದ ಮೆಚ್ಚಿದ ವಿಷ್ಣು ಅವನೊಂದಿಗೆ ಪಾತಾಳ ಲೋಕದಲ್ಲಿ ವಾಸಿಸಲು ಪ್ರಾರಂಭಿಸಿದನು. ಇದು ಲಕ್ಷ್ಮೀದೇವಿಯನ್ನು ಚಿಂತಾಗೀಡ ಮಾಡಿತು. ಅವಳು ಸಾಮಾನ್ಯ ಮಹಿಳೆಯ ರೂಪದಲ್ಲಿ ತೆಗೆದುಕೊಂಡು ರಾಜಬಲಿಗೆ ರಾಖಿ ಕಟ್ಟಿ ಅವನನ್ನು ತನ್ನ ಸಹೋದರನನ್ನಾಗಿ ಮಾಡಿದಳು. ಪ್ರತಿಯಾಗಿ ಅವಳು ರಾಜಬಲಿಯನ್ನು ವಿಷ್ಣುವನ್ನು ತನ್ನೊಂದಿಗೆ ವೈಕುಂಠಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಬೇಕೆಂದು ಕೇಳಿದಳು. ರಾಜಬಲಿ ಆ ವಾಗ್ದಾನವನ್ನು ಪಾಲಿಸಿದನು ಮತ್ತು ವಿಷ್ಣುವನ್ನು ಹೋಗಲು ಬಿಟ್ಟನು. ಹೀಗಾಗಿ ರಕ್ಷಾಬಂಧನವು ಸಹೋದರ ಸಹೋದರಿಯರ ಸಂಬಂಧದ ಸಂಕೇತವಾಯಿತು. ಆಗ 2 ಕಥೆಗಳನ್ನು ಕೇಳಿದರೆ ಇದು ವಿಶೇಷವಾದ ಮತ್ತು ಪ್ರಸಿದ್ಧವಾದ ಐತಿಹಾಸಿಕ ಘಟನೆ ನಡೆದ ಒಂದು ಕಥೆ ಹೇಳ್ತೀನಿ ಕೇಳಿ. ಇದು ಬಹಳ ಪ್ರಸಿದ್ಧವಾದ ಐತಿಹಾಸಿಕ ಘಟನೆ. ಇದು ಮಧ್ಯಕಾಲೀನ ಅವಧಿಯಲ್ಲಿ ಮೇವಾರದ ರಾಣಿ ಕರ್ಣಾವತಿಯನ್ನು ಬಹದ್ದೂರ್ ಶಾ ಆಕ್ರಮಣ ಮಾಡಿದಾಗ ಅವಳು ತನ್ನನ್ನು ಮತ್ತು ತನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳಲು ಮೊಘಲ್ ಚಕ್ರವರ್ತಿ ಹುಮಾಯೂನ್ಗೆ ರಾಖಿಯನ್ನು ಕಳಿಸಿದಳು. ರಾಣಿ ಕರ್ಣಾವತಿಯ ರಾಖಿಯನ್ನು ಗೌರವಿಸಿದ ಹುಮಾಯೂನ್ ತನ್ನ ಸಹೋದರಿಯನ್ನು ರಕ್ಷಿಸಲು ತಕ್ಷಣವೇ ಮೇವಾರಕ್ಕೆ ದಂಡಯಾತ್ರೆ ಮಾಡಿ ಬಹದ್ದೂರ್ ಶಾ ಜೊತೆ ಹೋರಾಡಿದನು. ಈ ಘಟನೆ ಹಿಂದೆ ಹಿಂದೂ ಮುಸ್ಲಿಂ ಏಕತೆ ಮತ್ತು ಸಹೋದರತ್ವಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಇಷ್ಟೋ ತನಕ ರಕ್ಷಾಬಂಧನದ ಕಥೆ ಕೇಳಿದ್ರಿ. ಈಗ ಅದರ ಮಹತ್ವ ಏನು ಅಂತ ಹೇಳ್ತೀನಿ ಕೇಳಿ. ಇಂದಿನ ಕಾಲದಲ್ಲಿ ರಕ್ಷಾಬಂಧನದ ಮಹತ್ವ ಕೇವಲ ಒಂದು ದಾರಕ್ಕೆ ಸೀಮಿತವಾಗಿಲ್ಲ. ಈ ಹಬ್ಬವು ಸಹೋದರ ಮತ್ತು ಸಹೋದರಿಯ ನಡುವಿನ ಪ್ರೀತಿ, ಗೌರವ ಮತ್ತು ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಸಹೋದರಿ ತನ್ನ ಸಹೋದರನಿಗೆ ರಾಖಿ ಕಟ್ಟುತ್ತಾಳೆ ಮತ್ತು ಅವನ ದೀರ್ಘಾಯುಷ್ಯ ಮತ್ತು ಸಂತೋಷವನ್ನು ಬಯಸುತ್ತಾಳೆ. ಆದರೆ ಸಹೋದರ ತನ್ನ ಸಹೋದರಿಯನ್ನು ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ. ಈ ದಿನ ಇಡೀ ಕುಟುಂಬವನ್ನು ಒಟ್ಟಿಗೆ ತರುತ್ತದೆ. ದೂರದಲ್ಲಿರುವ ಸಹೋದರ ಸಹೋದರಿಯರು ಸಹ ಈ ದಿನದಂದು ಪರಸ್ಪರ ಭೇಟಿಯಾಗಲು ಪ್ರಯತ್ನಿಸುತ್ತಾರೆ. ಇದು ಸಾಮಾಜಿಕ ಏಕತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಇದರಲ್ಲಿ 3 ಕಥೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇದರದ ಮಹತ್ವ ಏನಂತೂ ತಿಳಿಸ್ಕೊಟ್ಟಿದ್ದೀನಿ. ರಾಖಿ ಹಬ್ಬದ ಮಹತ್ವ ಏನು, ಇದರಿಂದ ಸೋದರ ಸಹೋದರಿಯರ ಸಂಬಂಧವೇನು, ಇದು ರಾಖಿ ಹಬ್ಬ ಬರೋದ್ರಿಂದ ಅಣ್ಣ ತಂಗಿ ಸಂಬಂಧ ಇನ್ನೂ ಗಟ್ಟಿಯಾಗಿ ಉಳಿಯುತ್ತದೆ. ಅದಕ್ಕೆ ನಮ್ಮ ಕಡೆ ಹಿಂದೂ ಕಡೆ ಎಲ್ಲ ಅಂದರೆ ನಮ್ಮ ಬ್ರಾಹ್ಮಿಣ್ಸ್ ಎಲ್ಲ ನಾವೇನು ಮಾಡ್ತೀವಿ, ರಾಖಿ ಹಬ್ಬದ ದಿನ ಬೆಳಗ್ಗೆ ಬೇಗ 6 ಗಂಟೆಗೆ ಎದ್ದು ನಾವು ಜನವಾರ ಮಂತ್ರಿಸ್ಲಿಕ್ಕೆ ಕೊಟ್ಟಿರ್ತೀವಿ. ಜನವಾರನ ಅದನ್ನು
ಜನವಾರ ಹಾಕ್ಕೊಳ್ಳೋ ದಿನ ಅಂತಲೂ ಅಂತೀವಿ ನಾವು. ಜನವಾರ ಹಾಕ್ಕೊಂಡು ಅವತ್ತಿನ ದಿನ ಸಾಯಂಕಾಲ ಹೋಗಿ ಅಕ್ಕ ತಂಗಿ ಕಡೆ ರಾಖಿ ಕಟ್ಸ್ಕೊಂಬರೋವಂಥ ಪದ್ಧತಿ ಇದೆ ನಮ್ಮ ಸೈಡೆಲ್ಲ. ನಾವು ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಜನವಾರ ಹಿಂದಿನ ದಿನವೇ ಮಂತ್ರಿಸಿ ಕೊಟ್ಟಿರ್ತೀವಿ. ಬೆಳಗ್ಗೆ ಹೋಗಿ ಅಲ್ಲೇ ಆಮೇಲೆ ಈಗ ಉಪನಯನ ಆಗಿರ್ತದಲ್ಲ, ಅವ್ರಿಗೆ ನೂತು ಉಪಕರ್ಮ ಅಂತ ಮಾಡ್ತೀವಿ ನಾವು. ಅದೆಲ್ಲ ನೂತು ಉಪಕರ್ಮ ಎಲ್ಲ ಮಾಡಿ ಜನವಾರ ಎಲ್ಲ ಬದಲಾವಣೆ ಮಾಡಿಸ್ತಾರೆ. ಅದು ಒಂಥರ ಉಪನಯನ ಇದ್ದಂಗೆ ಇರುತ್ತೆ. ಆ ಥರ ಎಲ್ಲ ಪದ್ಧತಿ ಇದೆ ನಮ್ಮ ಸೈಡೆಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಈ ರಾಖಿ ಹಬ್ಬದ ವಿಶೇಷತೆ ಏನಂತ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ. ನಿಮಗೆ ತಿಳಿದಿದೆ ಅಂತ ನಾನು ತಿಳ್ಕೊತೀನಿ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ನನಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಅಣ್ಣ ತಮ್ಮನ ಸಪೋರ್ಟು ಸಿಗಬೇಕು ನನಗೆ. ಅಕ್ಕ ತಂಗಿದು ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಸಿಗಲಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಬಾಯ್.